ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ನಾಗರ ಪಂಚಮಿಯಿಂದ ಚೌತಿಯವರೆಗೆ ಈ ಹೂವನ್ನು ತಂದು ಅದರ ಜೊತೆಗೆ ಅರಶಿನ ಕುಂಕುಮ ತಂದು ಅದನ್ನು ದ್ವಾರವನ್ನು ಚೆನ್ನಾಗಿ ತೊಳೆದು ರಂಗೋಲಿ ಹಾಕಿ ಆ ರಂಗೋಲಿ ಹಾಕಿದ ನಂತರ ಈ ರೀತಿ ಇಟ್ಟು ಪೂಜೆ ಮಾಡುವ ಸಂಪ್ರದಾಯ. ಇದು ನಾಗರ ಪಂಚಮಿಯಿಂದ ಚೌತಿಯವರೆಗೆ ಈ ಪೂಜೆ ನಡೀತದೆ. ದ್ವಾರಕ್ಕೆ, ಮನೆ ದ್ವಾರಕ್ಕೆ ನಡೆಯುವಂಥ ಕ್ರಮ. ಅರಿಶಿಣ ಕುಂಕುಮ ಹಾಕಿ ಅದಕ್ಕೆ ಕೈ ಮುಗಿದು ದಿನ ಮಾಡುವಂಥ ಕಾರ್ಯಕ್ರಮ. ಹಾಗೆಯೇ ಮುಂದುವರಿದು ಇಲ್ಲಿ ದೇವರ ಮನೆಯ ದ್ವಾರಕ್ಕೆ ಸಹ ಅದೇ ರೀತಿ ರಂಗೋಲಿ ಬರೆದು ಆ ಹೂವನ್ನಿಟ್ಟು ಪೂಜೆ ಮಾಡುವುದು ಸಂಪ್ರದಾಯ. ನೋಡಿ, ಅರಿಶಿಣ ಆನಂತರ ಕುಂಕುಮ ಹಾಕುವಂಥದ್ದು. ಇದು ನಮ್ಮ ಹಿಂದೂಗಳ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಪದ್ಧತಿ.